ನಿರಂತರ ಹೋರಾಟ ಮಾಡ್ಕೊಂಡು ಬರೋದು ಏನಂತಂದ್ರೆ ಕಬ್ಬಿನ ನಿಗದಿತ ಬೆಲೆ ನಿಗದಿ ಆಗಲಿ ಮತ್ತ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಹಲೋ ಬಂದ್ರಿ ಈ 5 ಮಿನಿಟ್ ಬರ್ಬೋದು ಅಲ್ಲೇ ಬರ್ಬೋದು ದಾಟಿದಾರ ಬರ್ತಾರೆ ಒಂದು 5 ಮಿನಿಟ್ ಬರ್ತಾರೆ ಇನ್ನೋವಾ ಬರೋದು ಇನ್ನೋವಾ ಬರ್ರಿ ಕಬ್ಬಿನ ದರ ನಿಗದಿತ ಆಗಲಿ ಅನ್ನೋ ಉದ್ದೇಶದಿಂದ ರೈತರಿಗೆ ಪ್ರತಿಯೊಬ್ಬ ರೈತರ ಮೂಲಕ ಅನುಕೂಲ ಆಗಲಿ. ಈಗ ನೆರೆ ರಾಜ್ಯದವರು ಸಾಕಷ್ಟು ನಿಗದಿತ ಬೆಲೆ ನಿಗದಿ ಮಾಡಿದಾರೆ ಅವರು. ಆದ್ರೆ ಇಲ್ಲಿ ಕ್ಷೇತ್ರದ ಇಲ್ಲಿ ಜಿಲ್ಲೆಯ ಈ ನಮ್ಮ ಜಿಲ್ಲೆದಾಗ ಗೋಪಾಲನ ಪರಮೇಶ್ನವ್ರು ನಮ್ಮ ಜಿಲ್ಲಾದಾಗ ಏನ್ರಿ ಜಿಲ್ಲಾದಾಗ ಏನ್ ಕಾರ್ಖಾನೆ 24 ಕಾರ್ಖಾನೆಗಳು ಇದ್ರು ಕೂಡ ಯಾರು ಅದಕ್ಕೆ ಬೆಂಬಲ ಬೆಲೆ ಸೂಚನೆ ತಯಾರಿಲ್ಲ. ಆದ್ರೆ ಇವು ಯಾರು ಕಾರ್ಖಾನೆಗಳು ಅದಾವ ಅಂದ್ರೆ ಎಲ್ಲರೂ MLA MP ಇವ್ರು ಅದಾವ. ಇವ್ರನ್ನ ಬಿಟ್ಟು ಹೊರತಾಗಿ ಯಾರೂ ಇಲ್ಲ. ಅಧಿಕಾರ ನಡೆಸೋರು ಇವ್ರು, ದಬ್ಬಾಳಿಕೆ ಮಾಡೋರು ಇವ್ರು. ಮತ್ತೆ ಇದ್ರ ಜೊತೆಗೆ ಬಾಕಿ ಹೆಚ್ಚುವರಿ ಮಾತಾಡೋಕ್ಕಿಂತ ನಮ್ಮ ಕ್ಷೇತ್ರದ ಹುಕ್ಕೇರಿ ತಾಲೂಕದಾಗ 3 ಕಾರ್ಖಾನೆಗಳು ಅಟ್ಲೀಸ್ಟ್ ಈ 3 ಕಾರ್ಖಾನೆದವ್ರಿಗೆ ಈ ತಾಲೂಕಾಕ ಒಂದು ಏನು ಸ್ವಾಭಿಮಾನದಲ್ಲಿ ಏನು ಆರ್ಸಿ ಹೋಗಿದರು ಆ ಸ್ವಾಭಿಮಾನಕ್ಕಾದ ರೈತರ ಇದೇ ಸ್ವಾಭಿಮಾನದಿಂದ ರೈತರವರು ಆರ್ಸಿ ಕೊಟ್ಟಿದರು. ಅದೇ ಸ್ವಾಭಿಮಾನ ಇಟ್ಕೊಂಡು ರೈತರಿಗೆ ಒಂದು ಅನುಕೂಲ ಮಾಡಲಿ ಅನ್ನೋದು ಈ ವೇದಿಕೆ ಮುಖಾಂತರ ಹೇಳಕ್ ಇಚ್ಛೆ ಪಡ್ತಾನೆ ನಾನು. ಮತ್ತ ರೈತರಿಂದ ಅನುಕೂಲ ಇದ್ದಾಗ ರೈತರಿಂದ ಬೇಕಾದ ವಸ್ತು ಪಡ್ಕೊಳ್ತಾಗ ಸ್ವಾಭಿಮಾನ ಬೇಕು. ಇಂಥದ್ದು ಬಂದಾಗ ಸ್ವಾಭಿಮಾನ ಇಲ್ಲ. ಯಾಕಿಲ್ಲ? ಇವತ್ತಿನ ದಿವಸ ನೋಡ್ರಿ ನಮ್ಮ ಕ್ಷೇತ್ರದಾಗ ಸ್ವಾಭಿಮಾನದಿಂದ ಇವತ್ತು ರಮೇಶ್ ಕತ್ತಿಗಾಗ್ಲಿ, ನಿಖಿಲ್ ಕತ್ತಿಗಾಗ್ಲಿ, AB ಪಾಟೀಲ್ಗಾಗ್ಲಿ ನಾವು ಬಹುಮತ ತೋರಿಸಿದೆವು. ಆದ್ರೆ ಇವತ್ತಿಂದಲ್ಲ 4 ವರ್ಷ ನಾವು ನಿಂತು ಬೈಕೊಳ್ಳೋದೆವು, ಯಾರು ಇಲ್ಲಿಲ್ಲ. ಇದ್ರ ಉದ್ದೇಶ ಏನ? ಅವ್ರ ಅಧಿಕಾರ ಬೇಕು ಹೊರತಾಗಿ ರೈತರು ಯಾರು ಬೇಡ. ಇದನ್ನ ಎಲ್ಲಿ ಹೊಂಟೈತಿ? ಈ ಕಬ್ಬಿಗೆ ಯಾಕೆ ಧರಣಿ ಇದ ಮಾಡೋರು? ತ್ರಾಸ ಯಾಕೆ ಮಾಡ್ಬೋದ್ರಿ? ನಾವು ಬರ್ತೇವು, ನಾವು ಏನಾರ ಮಾತಾಡ್ತಾವ, ಒಬ್ಬರು ಯಾರು ಕರ್ತಾರ ಮಾತಾಡ್ತಾರ ನೋಡಿ. ಮತ್ತೆ ಈಗ ನಮ್ಮ ರೈತರ ಕಬ್ಬು ಅಲ್ಲಿ ಮಾರಾಟದಾಗ ಹೋಗ್ತೈತಿ, ಇಲ್ಲಿ ಇದಕ್ಕೆ ಹೊಂಟೈತಿ ಹೇಳ್ಕೊತಿ ಕಬ್ಬಕ್ಕೆ ತಗದ. ಆದ್ರೆ ಈಗ ಸಂಘಟನೆ ನೋಡಿ ದಯವಿಟ್ಟು ಯಾರು ರೈತರು ಮುಂದೆ ಕಬ್ಬು ಕೆತ್ತಬೇಡ್ರಿ. ಧಾರ್ನಿ ತಗೊಳ್ಳೋಣ ಎಲ್ಲರೂ ಕೂಡಿ. ನಮ್ಗೆ ಒಬ್ಬರಿಗೆ ಬರೋದು ಎಲ್ಲ ಪ್ರತಿ ಕಬ್ಬು ಹಚ್ಚೋರು ಎಲ್ಲರಿಗೂ ಧಾರ್ನಿ ಸಿಗ್ತೈತಿ. ಆದ್ರೆ ಸ್ವಲ್ಪ ಪಡ್ಕೋಬೇಕು. ಯಾಕಂದ್ರೆ ಅವ್ರು ನಿಮ್ಮನೆ 500 ರೂಪಾಯಿ ಹೆಚ್ಚು ಕೊಡಕ್ ಅವ್ರಿಗೆ ತಾಕತ್ತಿಲ್ಲ. ಅಸಲವಾಗಿ ನೀವೇನ್ ಮಾಡ್ಬೇಕು? ರೈತರು ಬೇಕಾದಾಗ ತರಕತ್ತಿದ್ದೆವು. ಇದು ಬೇಸಕಾಲ ಧಾರ್ನಿ ಮಾಡೋ, ಇಲ್ಲ ಅನ್ನ ಸಾರ ಮಾಡೋನು, ಇಲ್ಲೇ ಕೊಂಡೋನು. ಹಲೋ, ದಯಮಾಡಿ ಕುಳಿತರೆ ಹಲೋ